ಎವ್ರಿವನ್ ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಬಿಗ್ ಶಾಕಿಂಗ್ ನ್ಯೂಸ್ ಬಂದಿದೆ, ತಿಳಿಸ್ಕೊಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ಬೋದು ನೀವು. ಇಲ್ಲಿ ಗಮನಿಸೋದಾದ್ರೆ ಪಾಸ್ 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 ಈ ಹಿಂದೆ ಒಂದು ರೂಲ್ಸ್ ಇತ್ತು, ನಿಯಮ ಇತ್ತು, ವಿದ್ಯಾರ್ಥಿಗಳು ಪಾಸ್ ಮಾಡಿ ಕಳಿಸ್ಬೇಕು ಅಂತ. ಇದು ನಿಮಗೆ ಗೊತ್ತಿರೋಗೆ ಪಬ್ಲಿಕ್ ಎಕ್ಸಾಮ್ಗಳ ಬರೀತೀರಾ 10, 11, 12 ಆಫ್ಟರ್ 10th ನೀವು ಪರೀಕ್ಷೆಗೆ ಉತ್ತೀರ್ಣರಾಗಿ ನೆಕ್ಸ್ಟ್ ಸೆಮ್ ಅಥವಾ ನೆಕ್ಸ್ಟ್ ಇಯರ್ಗೆ ನೀವು ಹೋಗ್ಬೇಕಾಗುತ್ತೆ. ಬಟ್ ಈ ಹಿಂದೆ 5th, 6th, 7th, 8th ವರೆಗೂ ನಿಮಗೆ 9th ವರೆಗೂ ಕೆಲವೊಂದು ಕಡೆ ಏನಂದ್ರೆ ನಿಮ್ಮನ್ನ ಪಾಸ್ ಮಾಡಿ ಕಳಿಸೋ ರೂಲ್ಸ್ ಇತ್ತು, ಪಾಸ್ ಮಾಡಿ ಕಳಿಸ್ತಾ ಇದ್ರು. ಕೆಲವೊಂದು ಖಾಸಗಿ ಶಾಲೆಗಳಲ್ಲಿ ಕೂಡ ರೂಲ್ಸ್ ಗಳನ್ನ ತೆಗೆದು ಮತ್ತೆ ಎಕ್ಸಾಮ್ ನ ಮಾಡಿ ಕೊನೆಗೆ ಪಾಸ್ ಮಾಡಿ ಕಳಿಸ್ತಾ ಇದ್ರು. ಈಗ ಕೇಂದ್ರ ಸರ್ಕಾರ ನಿಯಮನ ಚೇಂಜ್ ಮಾಡಿದೆ, ರೂಲ್ಸ್ ಕೂಡ ಚೇಂಜ್ ಮಾಡಿದೆ. ಇನ್ನು ಮುಂದೆ ಫೇಲ್ ಮಾಡೋ ನಿಯಮ ಕೂಡ ತಂದಿದೆ. ಇದು ಬಂದ್ಬಿಟ್ಟು ಪ್ರಾಬಬಲಿ 5 ಮತ್ತು 8ನೇ ತರಗತಿ ವಿದ್ಯಾರ್ಥಿಗಳಿಗೆ ಪ್ರೆಸೆಂಟ್ ಅಪ್ಲಿಕೇಬಲ್ ಆಗುತ್ತೆ. ಕೇಂದ್ರ ಸರ್ಕಾರ ನಿಯಮ ತಂದಿದೆ, ಏನಂದ್ರೆ ವಿದ್ಯಾರ್ಥಿಗಳನ್ನ ಪಾಸ್ ಮಾಡೋಗಿಲ್ಲ, ಸುಮ್ಮನೆ ಆಗಿ ವಿದ್ಯಾರ್ಥಿಗಳನ್ನ ಪಾಸ್ ಮಾಡೋದಿಲ್ಲ. ವಿದ್ಯಾರ್ಥಿಗಳು ಫೇಲ್ ಆದ್ರೆ 5 ಅಥವಾ 8ನೇ ತರಗತಿ ಮೇನ್ ಎಕ್ಸಾಮ್ಗಳನ್ನ ಫೇಲ್ ಆದ್ರೆ ಅವರಿಗೆ ಮತ್ತೊಂದು ರೀ ಎಕ್ಸಾಮ್ 2 ತಿಂಗಳು ಕಾಲಾವಕಾಶ ಕೊಡಬೇಕು. 2 ತಿಂಗಳ ನಂತರ ಮರು ಪರೀಕ್ಷೆ ರೀ ಎಕ್ಸಾಮ್ ಮಾಡಬೇಕು. ಅದರಲ್ಲೂ ಕೂಡ ಅನುತ್ತೀರ್ಣಗೊಂಡ್ರೆ, ಅದರಲ್ಲೂ ಕೂಡ ಫೇಲ್ ಆದ್ರೆ ಈಗ ಮತ್ತೆ ಅದೇ ಇಯರ್ ನ ಕಂಟಿನ್ಯೂ ಮಾಡೋದಕ್ಕೆ ರೂಲ್ಸ್ ಕೂಡ ಅನೌನ್ಸ್ಮೆಂಟ್ ಕೂಡ ಮಾಡಿದೆ. ಕೇಂದ್ರ ಸರ್ಕಾರ ಅನೌನ್ಸ್ಮೆಂಟ್ ಕೂಡ ಮಾಡಿದೆ, ಸೆಂಟ್ರಲ್ ಗೌರ್ಮೆಂಟ್. ಇನ್ನು ಮುಂದೆ ನೀವು ಗ್ಯಾಪ್ ನೋಡ್ಕೊಳ್ಳಿ. 5 ಮತ್ತು 8ನೇ ತರಗತಿ ವಿದ್ಯಾರ್ಥಿಗಳು ಫೇಲ್ ಆದ್ರೆ ಫೇಲ್ ಅಂತ ಹೇಳಿ ಕನ್ಸಿಡರ್ ಮಾಡ್ತಾರೆ, ಮರು ಪರೀಕ್ಷೆ ಕೊಡ್ತಾರೆ. ಅಲ್ಲಿ ಪಾಸ್ ಆದ್ರೆ ಮಾತ್ರ ನೀವು ನೆಕ್ಸ್ಟ್ ಇಯರ್ಗೆ ಹೋಗ್ಬೋದು. ಅಲ್ಲಿ ಕೂಡ ನೀವು ಫೇಲ್ ಆದ್ರೆ ಮತ್ತೆ ನೀವು 1 ಇಯರ್ ಓದಬೇಕಾಗುತ್ತೆ. ಬೇರೆ ಕಾಲೇಜುಗಳಿದ್ದಾರೆ, ಬೇರೆ ಶಾಲೆಗಳಿಗೆ ಕೂಡ ಅಡ್ಮಿಷನ್ ಕೊಡೋದಿಲ್ಲ ಅಂತ ಹೇಳಿದ್ದಾರೆ. ಇದು ಎಲ್ಲಿಗೆ ಅಪ್ಲಿಕೇಬಲ್ ಆಗುತ್ತೆ ಅಂದ್ರೆ ಸದ್ಯಕ್ಕೆ ಕೇಂದ್ರೀಯ ವಿದ್ಯಾಲಯಗಳು, ಶಿಕ್ಷಣ ಸಂಸ್ಥೆಗಳು, ನವೋದಯ ಶಾಲೆಗಳು, ಸೈನಿಕ ಶಾಲೆಗಳು ಇವಕ್ಕೆ ಅಪ್ಲಿಕೇಬಲ್ ಆಗುತ್ತೆ ಆಲ್ ಓವರ್ ಇಂಡಿಯಾ. ನಂತರ ವಾಟ್ ಅಬೌಟ್ ಸ್ಟೇಟ್ ಗೌರ್ಮೆಂಟ್? ನಮ್ಮ ಸ್ಟೇಟ್ ಸಿಲೆಬಸ್ ಅವ್ರಿಗೆ ಏನ್ ಕತೆ ಅಂತ ಕೇಳಿದ್ರೆ, ಸ್ಟೇಟ್ ಸಿಲೆಬಸ್ ಅವರಿಗೆ ರಾಜ್ಯ ಸರ್ಕಾರ ಅಂಗೈಲಿದೆ, ರಾಜ್ಯ ಸರ್ಕಾರದ ಕೈಲಿದೆ ಚೆಂಡು. ರಾಜ್ಯ ಸರ್ಕಾರದವರು ಏನು ತೀರ್ಮಾನ ಕೈಗೊಳ್ತಾರೆ ಅದು ಆಗುತ್ತೆ. ಸಿಂಪಲ್ ಇಷ್ಟೇ. ಈಗೆಲ್ಲ ಯಾರೆಲ್ಲ ಅದರ್ ಸ್ಟೇಟ್ ಬೋರ್ಡ್ ಬಿಟ್ಟು ಬೇರೆ CBSE, ICSE ಬೇರೆ ಬೋರ್ಡ್ ಹೋಗ್ತಾ ಇದಾರೆ, ಅವ್ರಿಗೆ ಅಪ್ಲಿಕೇಬಲ್ ಆಗುತ್ತೆ. ಸ್ಟೇಟ್ ಬೋರ್ಡ್ ಅಲ್ಲಿ ಯಾವ ರೀತಿ ಮಾಡ್ತಾರೆ ಅಂದ್ರೆ, ಕಾಯ್ದು ನೋಡಿ ಮನೆ ಸಿದ್ದರಾಮಯ್ಯ ಅವರ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಏನು ತೀರ್ಮಾನ ಕೈಗೊಳ್ಳುತ್ತೆ ಅದ್ರ ಮೇಲೆ ನಿಂತಿದೆ. ಅವ್ರನ್ನೆಲ್ಲ ಅಸ್ತು ಅಂದ್ರೆ ಅದಕ್ಕೂ ಕೂಡ ಅಪ್ಲಿಕೇಬಲ್ ಆಗುತ್ತೆ. ಇಲ್ಲಪ್ಪ ನಾವು ಆ ರೀತಿ ಮಾಡೋದಿಲ್ಲ, ಎಲ್ಲರೂ ಕೂಡ ಪಾಸ್ ಮಾಡಿ ಕಳಿಸ್ತೀವಿ ಅಂತ ಹೇಳಿ ಇದೇ ರೀತಿ ಮಾಡ್ತಾ ಇದ್ದಾರೆ. ಇದಕ್ಕೆ ವ್ಯಾಪಕ ಪ್ರಶಂಸೆ ಬರ್ತಾ ಇದೆ, ಕೆಲವೊಂದು ಕಡೆ ವಿರೋಧ ಬರ್ತಾ ಇದೆ. ಈ ರೀತಿ ಮಾಡೋದು ಸರಿನಾ ತಪ್ಪ ನಿಮಗೆ ತಿಳಿಸಿ. ಈ ರೀತಿ ಶಿಕ್ಷಣ ನೀತಿಯ ರೀತಿ ತಿದ್ದುಪಡಿ ಮಾಡೋದು ಸರಿನಾ ತಪ್ಪ? ಎಷ್ಟಂತ ವಿದ್ಯಾರ್ಥಿಗಳನ್ನ ಪಾಸ್ ಮಾಡ್ಕೊಂಡು ಹೋಗೋದು ಅಂತ ಹೇಳ್ತಾ ಇದ್ದಾರೆ. ಫೇಲ್ ಆದ್ರೆ ಕೂಡ ಮತ್ತೊಂದು ಚಾನ್ಸ್ ನ ಕೊಡ್ತಾರೆ. ನೀವು ಪದೇ ಫೇಲ್ ಆದ್ರೆ ನೀವು ಡಲ್ ಇದ್ದೀರಾ, ಶೈಕ್ಷಣಿಕದಲ್ಲಿ ಡಲ್ ಇದ್ದೀರಾ, ಮತ್ತೊಮ್ಮೆ ನೀವು ಪರೀಕ್ಷೆ ಕೂಡ ಬರೀರಿ, ಮತ್ತೊಂದು ಇಯರ್ ಓದ್ಬಿಟ್ಟು ಬರೀರಿ ಅಂತ ಹೇಳಿ ನಿಯಮಗಳನ್ನ ತಂದಿದ್ದಾರೆ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ.